71ನೇ ಪ್ರಶ್ನೆ, ಬಿಜಾಪುರ ಗೋಲಗುಮ್ಮಟವನ್ನು ನಿರ್ಮಿಸಿದ ಸುಲ್ತಾನ ಯಾರು? ಎ ಯೂಸಫ್ ಆದಿಲ್ ಶಾ, ಬಿ ಮೊಹಮ್ಮದ್ ಆದಿಲ್ ಶಾ, ಸಿ ಎರಡನೆಯ ಇಬ್ರಾಹಿಂ ಆದಿಲ್ ಶಾ, ಡಿ ಅಲಿ ಆದಿಲ್ ಶಾ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಮೊಹಮ್ಮದ್ ಆದಿಲ್ ಶಾ. ಬಿಜಾಪುರದ ಪ್ರಸಿದ್ಧ ಗೋಲಗುಮ್ಮಟವನ್ನು ಆದಿಲ್ ಶಾ ವಂಶದ ಸುಲ್ತಾನನಾದ ಮೊಹಮ್ಮದ್ ಆದಿಲ್ ಶಾನ ನೆನಪಿಗಾಗಿ ನಿರ್ಮಿಸಲಾಯಿತು. ಇದನ್ನು 1656ರಲ್ಲಿ ಪೂರ್ಣಗೊಳಿಸಲಾಯಿತು. 72ನೇ ಪ್ರಶ್ನೆ, ಜಗದ್ಗುರು ಬಾದ್ಶಾ ಎಂಬ ಬಿರುದು ಹೊಂದಿದ್ದ ಆದಿಲ್ ಶಾಹಿ ದೊರೆ ಯಾರು? ಎ ಇಬ್ರಾಹಿಂ ಆದಿಲ್ ಶಾ 2, ಬಿ ಇಸ್ಮಾಯಿಲ್ ಆದಿಲ್ ಶಾ, ಸಿ ಮೊಹಮ್ಮದ್ ಆದಿಲ್ ಶಾ, ಡಿ ಅಲಿ ಆದಿಲ್ ಶಾ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ಇಬ್ರಾಹಿಂ ಆದಿಲ್ ಶಾ 2. ಇವರು ಕಲೆ, ಸಂಗೀತ ಮತ್ತು ಸಾಹಿತ್ಯದ ಪೋಷಕರಾಗಿದ್ದರು. ಇವರು ಕಿತಾಬ್ ಎ ನವರಸ್ ಎಂಬ ಪ್ರಸಿದ್ಧ ಕೃತಿಯನ್ನು ರಚಿಸಿದ್ದಾರೆ. 73ನೇ ಪ್ರಶ್ನೆ, ಆದಿಲ್ ಶಾಹಿಗಳ ಕಾಲದಲ್ಲಿ ನಿರ್ಮಾಣವಾದ ಇಬ್ರಾಹಿಂ ರೋಜಾ ಎಲ್ಲಿದೆ? ಎ ಗುಲ್ಬರ್ಗಾ, ಬಿ ಬಿಜಾಪುರ, ಸಿ ಬೀದರ್, ಡಿ ರಾಯಚೂರು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಬಿಜಾಪುರ. ಇಬ್ರಾಹಿಂ ರೋಜಾ ಬಿಜಾಪುರ್ ಸುಲ್ತಾನ್ ಇಬ್ರಾಹಿಂ ಆದಿಲ್ ಶಾ 2 ಅವರ ಸಮಾಧಿ ಮತ್ತು ಮಸೀದಿಯ ಸಂಕೀರ್ಣವಾಗಿದೆ. ಇದನ್ನು ಅವರ ಅದ್ಭುತ ವಾಸ್ತುಶಿಲ್ಪಕ್ಕಾಗಿ ದಕ್ಷಿಣ ಭಾರತದ ತಾಜ್ಮಹಲ್ ಎಂದು ಕರೆಯಲಾಗುತ್ತದೆ. ಇದನ್ನು ಮಲಿಕ್ ಸಂದಾಲ್ ಎಂಬ ವಾಸ್ತುಶಿಲ್ಪಿ ವಿನ್ಯಾಸಗೊಳಿಸಿದರು. 74ನೇ ಪ್ರಶ್ನೆ, ಕೆಳದಿ ಸಂಸ್ಥಾನದ ಸ್ಥಾಪಕರು ಯಾರು? ಎ ಚೌಡಪ್ಪ ನಾಯಕ, ಬಿ ಶಿವಪ್ಪ ನಾಯಕ, ಸಿ ವೆಂಕಟಪ್ಪ ನಾಯಕ, ಡಿ ಸದಾಶಿವ ನಾಯಕ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ಚೌಡಪ್ಪ ನಾಯಕ. ಕೆಳದಿ ಸಂಸ್ಥಾನವನ್ನು 1499ರಲ್ಲಿ ಚೌಡಪ್ಪ ನಾಯಕ ಮತ್ತು ಅವರ ಸಹೋದರ ಭದ್ರಪ್ಪ ನಾಯಕ ಅವರು ಸ್ಥಾಪಿಸಿದರು. ಇವರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿ ಆಳ್ವಿಕೆಯನ್ನು ಪ್ರಾರಂಭಿಸಿದರು. 75ನೇ ಪ್ರಶ್ನೆ, ಶಿವಾಜಿಯ ಮಗ ರಾಜಾರಾಮನಿಗೆ ಮೊಘಲರ ವಿರುದ್ಧ ಆಶ್ರಯ ನೀಡಿದ ಕೆಳದಿಯ ರಾಣಿ ಯಾರು? ಎ ಕೆಳದಿ ಚೆನ್ನಮ್ಮ, ಬಿ ರಾಣಿ ಅಬ್ಬಕ್ಕ, ಸಿ ಕಿತ್ತೂರು ಚೆನ್ನಮ್ಮ, ಡಿ ಬೆಳವಾಡಿ ಮಲ್ಲಮ್ಮ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ಕೆಳದಿ ಚೆನ್ನಮ್ಮ. ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಸೈನ್ಯದಿಂದ ತಪ್ಪಿಸಿಕೊಂಡು ಬಂದ ಶಿವಾಜಿಯ ಮಗ ರಾಜಾರಾಮನಿಗೆ ಕೆಳದಿಯ ರಾಣಿ ಚೆನ್ನಮ್ಮ ಆಶ್ರಯ ನೀಡಿದ್ದರು. ಈ ಧೈರ್ಯದ ನಿರ್ಧಾರಕ್ಕಾಗಿ ಅವರು ಮೊಘಲರ ಸೈನ್ಯವನ್ನು ಎದುರಿಸಬೇಕಾಯಿತು. 76ನೇ ಪ್ರಶ್ನೆ, ಕೆಳದಿ ಅರಸರ ಆಡಳಿತದಲ್ಲಿ ಪ್ರಮುಖ ರಫ್ತು ಪದಾರ್ಥ ಯಾವುದಾಗಿತ್ತು? ಎ ಚಿನ್ನ, ಬಿ ಮೆಣಸು, ಸಿ ಬಟ್ಟೆ, ಡಿ ಶ್ರೀಗಂಧ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಮೆಣಸು. ಕೆಳದಿ ಅರಸರ ಕಾಲದಲ್ಲಿ ಮೆಣಸು ಪ್ರಮುಖ ರಫ್ತು ಪದಾರ್ಥವಾಗಿತ್ತು. ಆ ಸಮಯದಲ್ಲಿ ಕೆಳದಿ ಸಂಸ್ಥಾನವು ವಿಶ್ವಾದ್ಯಂತ ಗುಣಮಟ್ಟದ ಮೆಣಸಿಗೆ ಹೆಸರುವಾಸಿಯಾಗಿತ್ತು. ಆದ್ದರಿಂದ ಇದನ್ನು ಮೆಣಸಿನ ನಾಡು ಎಂದು ಕರೆಯಲಾಗುತ್ತಿತ್ತು. 77ನೇ ಪ್ರಶ್ನೆ, ಬಿಜಾಪುರದ ಸುಲ್ತಾನರ ಅಧಿಕೃತ ಭಾಷೆ ಯಾವುದಾಗಿತ್ತು? ಎ ಉರ್ದು, ಬಿ ಪರ್ಷಿಯನ್, ಸಿ ಅರೇಬಿಕ್, ಡಿ ಹಿಂದಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಪರ್ಷಿಯನ್. ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರ ಆಳ್ವಿಕೆಯಲ್ಲಿ ಪರ್ಷಿಯನ್ ಭಾಷೆಯು ಅಧಿಕೃತ ಆಡಳಿತ ಭಾಷೆಯಾಗಿತ್ತು. ಆದಾಗ್ಯೂ ಇಬ್ರಾಹಿಂ ಆದಿಲ್ ಶಾ 1 ರ ಕಾಲದಲ್ಲಿ ದಕ್ಕನಿ ಉರ್ದು ಮತ್ತು ಮರಾಠಿ ಭಾಷೆಗಳಿಗೂ ಪ್ರಾಮುಖ್ಯತೆ ಇತ್ತು. 78ನೇ ಪ್ರಶ್ನೆ, ಕಿತಾಬ್ ಇ ನವರಸ್ ಎಂಬ ಸಂಗೀತ ಗ್ರಂಥವನ್ನು ಬರೆದವರು ಯಾರು? ಎ ಇಬ್ರಾಹಿಂ ಆದಿಲ್ ಶಾ 2, ಬಿ ಅಮೀರ್ ಖುಸ್ರೋ, ಸಿ ಅಬ್ದುಲ್ ಫಜಲ್, ಡಿ ಫಿರಿಷ್ಟಾ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ಇಬ್ರಾಹಿಂ ಆದಿಲ್ ಶಾ 2. ಇದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಕುರಿತಾದ ಕವನ ಸಂಕಲನವಾಗಿದೆ. ಇಬ್ರಾಹಿಂ ಆದಿಲ್ ಶಾ 2 ಇವರನ್ನು ಜಗದ್ಗುರು ಬಾದ್ಶಾ ಎಂದು ಕರೆಯಲಾಗುತ್ತಿತ್ತು. 79ನೇ ಪ್ರಶ್ನೆ, ಕೆಳದಿಯ ಶಿವಪ್ಪ ನಾಯಕನು ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಿ ಯಾರಿಗೆ ಸಹಾಯ ಮಾಡಿದನು? ಎ 3ನೇ ಶ್ರೀರಂಗರಾಯ, ಬಿ ಹೈದರ್ ಅಲಿ, ಸಿ ಟಿಪ್ಪು ಸುಲ್ತಾನ್, ಡಿ ಮೈಸೂರು ಒಡೆಯರು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ 3ನೇ ಶ್ರೀರಂಗರಾಯ.
ಕೆಳದಿಯ ಶಿವಪ್ಪ ನಾಯಕನು ವಿಜಯನಗರ ಸಾಮ್ರಾಜ್ಯದ ಕೊನೆಯ ಅರಸನಾದ 3ನೇ ಶ್ರೀರಂಗರಾಯನಿಗೆ ರಕ್ಷಣೆ ಮತ್ತು ಸಹಾಯವನ್ನು ನೀಡಿದನು. ಶ್ರೀರಂಗರಾಯನು ತನ್ನ ರಾಜ್ಯವನ್ನು ಕಳೆದುಕೊಂಡಾಗ ಶಿವಪ್ಪ ನಾಯಕನು ಅವನಿಗೆ ಬೇಲೂರು ಮತ್ತು ಸಕ್ಕರೆ ಪಟ್ಟಣಗಳನ್ನು ನೀಡಿ ಗೌರವಿಸಿದನು. 80ನೇ ಪ್ರಶ್ನೆ, ಗೋಲಗುಮ್ಮಟದ ವಾಸ್ತುಶಿಲ್ಪಿ ಯಾರು? ಎ. ಯಾಕೂತ್ ಆಫ್ ದಬುಲ್, ಬಿ. ಇನಾತ್ ಖಾನ್, ಡಿ. ಶೇಖ್ ಅಹಮದ್, ಡಿ. ಮೊಹಮ್ಮದ್ ಕಾಸಿಂ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ಯಾಕೂತ್ ಆಫ್ ದಬುಲ್. ವಿಜಯಪುರದಲ್ಲಿರುವ ಪ್ರಸಿದ್ಧ ಗೋಲಗುಮ್ಮಟವನ್ನು 1656ರಲ್ಲಿ ಯಾಕೂತ್ ಆಫ್ ದಬುಲ್ ಅವರು ವಿನ್ಯಾಸಗೊಳಿಸಿದರು. ಇದು ಮೊಹಮ್ಮದ್ ಆದಿಲ್ ಶಾ ಅವರ ಸಮಾಧಿಯಾಗಿದೆ. ವೀಕ್ಷಕರೇ, ಇಲ್ಲಿಯವರೆಗೆ ನಾವು ಕರ್ನಾಟಕದ ಇತಿಹಾಸದ ಭಾಗ 8ರಲ್ಲಿ ಬಿಜಾಪುರದ ಆದಿಲ್ ಶಾಹಿಗಳು ಮತ್ತು ಕೆಳದಿ ಅರಸರ ಕುರಿತಾದ ಪ್ರಮುಖ 10 ಪ್ರಶ್ನೆಗಳನ್ನು ಚರ್ಚಿಸಿದ್ದೇವೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಮ್ಮ ಇತಿಹಾಸದ ಸರಣಿ ಇಲ್ಲಿಗೆ ನಿಲ್ಲುವುದಿಲ್ಲ. ಮುಂದಿನ ಭಾಗ 9ರಲ್ಲಿ ನಾವು ಮೈಸೂರಿನ ಇತಿಹಾಸ ಸುವರ್ಣಘಟ್ಟವಾದ ಮೈಸೂರು ಒಡೆಯರು ಹಾಗೂ ಹೈದರಾಲಿ ಟಿಪ್ಪು ಸುಲ್ತಾನ್ ಅವರ ಕಾಲದ ಪ್ರಮುಖ ಪ್ರಶ್ನೆಗಳನ್ನು ಹೊತ್ತು ತರಲಿದ್ದೇವೆ. ಆ ವಿಡಿಯೋ ತಪ್ಪದೇ ನೋಡಲು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.